ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಾಗರದ ಬಂದಗದ್ದೆ ಎಂಬ ಗ್ರಾಮದಲ್ಲಿ ರಾಮ ಎಂಬ ಒಬ್ಬನು ಹರಿಜನರ ಸಾಲಿಗೆ ಸೇರಿದಂಥವನು. ಅವನು ವಾತರೋಗ ಪೀಡಿತನಾಗಿದ್ದ. ಬಹಳ ಬಾಧೆಯನ್ನು ಅನುಭವಿಸ್ತಾ ಇದ್ದ. ಅವನ ಎರಡೂ ಕಾಲುಗಳು ಮುದುಡಿ ಹೋಗಿತ್ತಂತೆ. ಅವನಿಗೆ ನಡೆದಾಡಲಿಕ್ಕೆ ಆಗ್ತಿರಲಿಲ್ಲ. ಕುಳಿತಲ್ಲಿಯೇ ಅವನು ತೆವಳ್ಕೊಂಡು ಹೋಗ್ತಿದ್ದ. ಅವನಿಗೆ ಈ ಸ್ಥಿತಿ ಉಂಟಾಗಿ ಕೆಲವು ವರ್ಷಗಳೇ ಕಳೆದುಬಿಟ್ಟಿದ್ವು. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ಬಂದಿದ್ದಾರೆ ಹೇಳುವ ವಿಚಾರವನ್ನು ತಿಳಿದು ಅವನ ಮನೆಯ ಜನರು ಅವನನ್ನು ಹೊತ್ತುಕೊಂಡು ಶ್ರೀ ಶ್ರೀಧರ ಸ್ವಾಮಿಗಳ ಸನ್ನಿಧಾನಕ್ಕೆ ಕರ್ಕೊಂಡು ಬರ್ತಾರೆ. ಶ್ರೀಧರ ಸ್ವಾಮಿಗಳನ್ನು ಕಣ್ತುಂಬ ನೋಡಿ ಕೈ ಮುಗಿತಾನೆ. ಅವನು ಕಣ್ಣೀರು ಸುರಿಸ್ತಾ ಶಿರಬಾಗಿ ನಮಸ್ಕಾರ ಮಾಡ್ತಾನೆ. ಶ್ರೀಧರ ಸ್ವಾಮಿಗಳ ಚರಣಾರವಿಂದಗಳಿಗೆ ಅವನು ಮನಸಾ ಭಕ್ತಿಯಿಂದ ಕೈ ಮುಗಿದು, ಗುರುವರ ನೀ ದಯದಿ ತೆರೆದು ಕರುಣಾ ದೃಷ್ಟಿ ನೋಡೆನ್ನ ಸಮರ್ಥ ಶ್ರೀಧರ ಶ್ರೀ ಗುರುನಾಥ ಹೇಳಿ ಶ್ರೀಧರರಲ್ಲಿ ಪ್ರಾರ್ಥಿಸ್ತಾನೆ. ನನ್ನನ್ನು ಕರುಣೆಯ ದೃಷ್ಟಿಯಿಂದ ನೋಡಿ, ಹೇ ಪ್ರಭೋ ನನ್ನ ಬಾಧೆಯನ್ನು ದೂರಗೊಳಿಸು ಹೇಳಿ ಪ್ರಾರ್ಥಿಸ್ತಾನೆ. ಹೇ ಪರಮಾತ್ಮ, ಹೇ ಶ್ರೀಧರ ಗುರುನಾಥ, ನನ್ನ ಮೇಲೆ ಕರುಣೆಯ ದೃಷ್ಟಿಯನ್ನು ಒಮ್ಮೆ ತೆರೆಯಬಾರದೆ. ನಾನು ಹೀನ ಜಾತಿಯಲ್ಲಿ ಹುಟ್ಟಿದಂಥವನು, ಹಣವಿಲ್ಲದ ದರಿದ್ರನಾಗಿದ್ದೇನೆ, ಭಕ್ತಿ ಶ್ರದ್ಧೆ ನನ್ನಲ್ಲಿಲ್ಲ. ಆ ಪಾಪಿಯಾದ ನನ್ನನ್ನು ತಾವಲದೆ ಇನ್ನು ಯಾರು ಉದ್ಧಾರ ಮಾಡಬೇಕು? ಸ್ವಾಮಿ, ನಮಗೆ ತಮ್ಮ ಪಾದಪೂಜೆ ಮಾಡುವಂಥ ಯೋಗವಂತೂ ಇಲ್ಲ. ಜಾತಿಯಲ್ಲಿ ಕನಿಷ್ಠನು ನಾನು. ತಾವು ನನ್ನಂಥ ಅನಾಥರ ಕೈ ಬಿಡಬೇಡಿ, ನನ್ನ ಮೇಲೆ ಕೃಪೆ ಮಾಡಬೇಕು. ತಾವೇ ಕೈ ಬಿಟ್ಟರೆ ನಮಗೆ ಯಾರ ಗತಿ? ಸ್ವಾಮಿ, ಈ ನನ್ನ ಬಾಧೆ ದೂರವಾಗದೇ ಇರುವುದಾದರೆ ನನಗೆ ಸಾವು ಬರುವುದೇ ಲೇಸು. ಅದನ್ನಾದರೂ ಅನುಗ್ರಹಿಸಿ. ಗುರುಗಳೇ, ತಾವು ಪರಮ ಕರುಣಾಳುಗಳು ಹೇಳಿ ತಮ್ಮ ಮಹಿಮೆಯನ್ನು ಕೇಳಿ ನಾನು ಬಂದಿದ್ದೇನೆ ಹೇಳಿ ಹೀಗೆ ಅಳ್ತಾನೆ ಅವನು. ಶ್ರೀಧರ ಸ್ವಾಮಿಗಳಿಗೆ ಅವನ ದೀನ ಸ್ಥಿತಿಯನ್ನು ಕಂಡು ದಯ ಬಂತು. ಕರುಣೆಯಿಂದ ಶ್ರೀಧರ್ ಹೇಳ್ತಾರೆ, ತಮ್ಮ ಹೆದರಬೇಡ, ನಾನಿದ್ದೇನೆ. ನಿನಗೆ ಪುನಃ ಮೊದಲಿನ ಹಾಗೆ ನಡೆದಾಡಲಿಕ್ಕೆ ಕಾಲ ಬರ್ತದೆ ಹೇಳಿ ತಮ್ಮ ಅಮೃತ ಹಸ್ತದಿಂದ ತೀರ್ಥ ಪ್ರೋಕ್ಷಣೆಯನ್ನು ಮಾಡುತ್ತಾರೆ. ಮಂತ್ರಾಕ್ಷತೆಯನ್ನು ಕೊಡುತ್ತಾರೆ. ಮಗು, ಈ ತೀರ್ಥ ಮಂತ್ರಾಕ್ಷತೆ ದಿನನಿತ್ಯ ಸೇವಿಸ್ತವ. ಈ ತೀರ್ಥ ಮಂತ್ರಾಕ್ಷತೆ ಸೇವಿಸು ಬಿಡದೆ ಮಾಸ, ನಿನಗೀವೇನು ಕಾಲುಗಳ ಗುರುವಲ್ಲಿಡು ವಿಶ್ವಾಸ. ಗುರುಪಾದವ ನಂಬಲು ಕಳೆಬುದು ಈ ಭವಪಾಶ. ನಿತ್ಯವೂ ಬಿಡದೆ 1 ತಿಂಗಳ ಕಾಲ ಈ ತೀರ್ಥ ಮಂತ್ರಾಕ್ಷತೆ ನೀನು ಸೇವನೆ ಮಾಡ್ತವ, ಎಲ್ಲ ಒಳ್ಳೆಯದಾಗ್ತದೆ ನಿಮಗೆ. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಆ ಮಾತಿನಲ್ಲಿ ಅಷ್ಟು ವಿಶ್ವಾಸ ಇಟ್ಟುಬಿಡ್ತಾನೆ ಅವನು. ಯಾಕಂದರೆ ಪರಮಾತ್ಮ ಸ್ವರೂಪಿಗಳೇ ಶ್ರೀಧರರು ಹೇಳುವ ಮನವರಿಕೆ ಅವನ ಅಂತರಂಗಕ್ಕೆ ದೃಢವಾಗಿ ಬಿಟ್ಟಿರ್ತದೆ. ಅದರಂತೆ ಅವನು ಆಚರಿಸ್ತಾನೆ. ನಿತ್ಯವೂ ಶ್ರೀ ಶ್ರೀಧರ ಸ್ವಾಮಿಗಳು ಅನುಗ್ರಹಿಸಿದ ತೀರ್ಥ ಮಂತ್ರಾಕ್ಷತೆಯನ್ನು ಸೇವಿಸ್ತಾನೆ. ಶ್ರೀ ಗುರುನಾಥನ ದಿವ್ಯ ಮಹಿಮೆ ಇಲ್ಲಿ ಪ್ರಕಟವಾಗ್ತದೆ. ಅವನಿಗೆ ಕಾಲು ಮೊದಲಿನಂತೆ ಆಗಿ ಅವನು ನಡಿಲಿಕ್ಕೆ ಶುರು ಮಾಡಿಬಿಡ್ತಾನೆ. ಪಂಗುಂ ಲಂಘಯತೆ ಗಿರಿಂ ಹೇಳುವ ಗೀತೋಕ್ತಿಯಂತೆ ಶ್ರೀ ಗುರುಗಳ ಕೃಪೆಯಿಂದ ಕಾಲಿಲ್ಲದವನಿಗೆ ಕಾಲು ಬಂದ್ಬಿಡ್ತು. ಇಂತಹ ಘನ ಮಹಿಮೆಯನ್ನು ಕಂಡು ಆ ಪ್ರಾಂತದ ಜನರೆಲ್ಲ ಶ್ರೀ ಶ್ರೀಧರ ಸ್ವಾಮಿಗಳು ಸಾಮಾನ್ಯ ಸನ್ಯಾಸಿಗಳಲ್ಲ, ಅವರು ಸಾಕ್ಷಾತ್ ಭಗವಂತನ ಸ್ವರೂಪರೇ ಇದ್ದಾರೆ ಎಂದು ಸ್ತುತಿ ಮಾಡ್ತಾರಂತೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ